ರಾಜೀವ, ಜೆ ಕೆ, ಸುನಿಲ್. ಯಾಕಂದ್ರೆ ಪ್ರದೀಪ್ ಅವರು ಇಲ್ಲದ ಕಾರಣ ಹಾಂ, ಹೊಸ ಪ್ಲೇಯರ್ಸ್ ಏನಕ್ಕಂದ್ರೆ ಅವರು ಇವಾಗ ನೋಡಿ ಹೊಸ ಥರ ಕಾಣಿಸ್ತಾ ಇದ್ದಾರೆ, ಒಂದು 5-6 kg ದಪ್ಪ ಆಗಿಬಿಟ್ಟು. ಸೊ ಎಲ್ಲ ಹೊಸದಾಗೇ ಇದೆ ಟೀಮ್ ಒಂಥರ. ಪ್ರದೀಪ್ ಅವರು ಆ್ಯಕ್ಚುಲಿ ಬಿಕಾಸ್ ಅವ್ರು ಆಡ್ತಾ ಇಲ್ಲ ಅಂತಲ್ಲ, ಅವರ ಯು ನೋ ದಟ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಇವಾಗ, ಆ್ಯಂಡ್ ಅವ್ರದ್ದು ಸಿಸ್ಟರ್ ಅದು ವೆಡ್ಡಿಂಗ್ ಇದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಅವರು ಹಿ ಈಸ್ ಎಕ್ಸ್ಕ್ಯೂಸ್ಡ್ ಹಿಮ್ಸೆಲ್ಫ್, ಆ್ಯಂಡ್ ಟೀಮ್ ಇಸ್ ಇನ್ಕಂಪ್ಲೀಟ್ ವಿತೌಟ್ ಹಿಮ್. ಡೆಫಿನೆಟ್ಲಿ ಪ್ರದೀಪ್ ಇಲ್ಲದೆ ಟೀಮ್ ಇಲ್ಲ. ಬಟ್ ಈ ವರ್ಷ ಹಿ ರಿಕ್ವೆಸ್ಟೆಡ್ ಅಸ್, ಆ್ಯಂಡ್ ಅಫ್ಕೋರ್ಸ್ ಅರ್ಥ ಆಗುತ್ತೆ ನಮಗೆ, ಹಿ ಹ್ಯಾಸ್ ಟು ಬಿ ದೇರ್ ವಿತ್ ದ ಫ್ಯಾಮಿಲಿ. ಸರ್ ಪ್ರಾಕ್ಟೀಸ್ ಅಫ್ಕೋರ್ಸ್ ಸಾಗರ್ ಆಡ್ತಾ ಇದ್ದಾರೆ, ಹೊಸ ಇನ್ಕ್ಲೂಷನ್ ಸಾಗರ್, ಅಲಕ್ ನಂದ, ಆ್ಯಂಡ್ ಅನೂಪ್ ಭಂಡಾರಿ ಅವ್ರದ್ದು ಒಂದು ಆ್ಯಕ್ಚುಲಿ ಇವಾಗ ಸ್ಪೆಷಲ್ ಕ್ಯಾಟಗರಿ ಒಂದು ಮಾಡ್ಕೊಂಡಿದ್ರು, ಅದರಿಂದಲೇ ಅವರು ತಮ್ಮನ್ನೆಲ್ಲ ಆಡ್ತಾ ಇದ್ದಾರೆ ಅದರಿಂದ. ಸೊ ಅನೂಪ್ ಇಸ್ ಪ್ಲೇಯಿಂಗ್. ಸರ್ ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಿದೆ, ಮತ್ತೆ ನೀವು ಮತ್ತೆ ಕ್ಯಾಪ್ಟನ್ಸಿಗೆ ಬಂದಿರೋದ್ರಿಂದ ಈ ಸರಿ ಟ್ರೋಫಿನ 3ನೇ ಬಾರಿ ಮತ್ತೆ ತಗೊಂಡ್ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಹೇಗೆ ನಡೀತಿದೆ ಸರ್ ಪ್ರಾಕ್ಟೀಸ್ ಎಲ್ಲ? ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತೀರಿ? ನನ್ನ ಕ್ಯಾಪ್ಟನ್ಸಿ ಬಗ್ಗೆ ಎಲ್ಲ ಪ್ಲೇಯರ್ಸಿಗೆ ಇಂಡಿವಿಜುವಲ್ ಆಗಿ ಕೇಳಿ, ಅವರು ತುಂಬ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತೆ, ನಾನು ಆಡಿರಲ್ಲ, ಒಂದು 18ರಿಂದ 20 ವೈಡ್ಗಳು ಹೋಗಿರುತ್ತೆ. ಈಗ ನಾನು ವಾಪಸ್ ಪ್ರಾಕ್ಟೀಸ್ ಮ್ಯಾಚಿಗೆ ಬಂದು ಕ್ಯಾಪ್ಟನ್ ಆಗ್ತಾ ಇರ್ತೀನಿ, 2 ವೈಡ್ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ನಡೆದಿರ್ಬೋದು, ಏನೇನಾಗಿರ್ಬೋದು, ಹೇಗಿರುತ್ತೆ ಅದು ಅವ್ರಿಗೆ ಪರ್ಸನಲ್ ಆಗಿ ಕುತ್ಕೊಂಡು ಕೇಳಿ. ಹೆಂಗೂ ನಮ್ಮ ಸ್ಟಂಪ್ಸ್ ಮೈಕ್ ಇಸ್ ದೇನೋ, ಯುಲ್ ನೋ. ಸರ್ ಪರ್ಟಿಕ್ಯುಲರ್ ಆಗಿ ಇನಾಗ್ರೇಷನ್ಗೆಲ್ಲ ತುಂಬ ಸ್ಪೆಷಲಾಗಿ ಪ್ಲ್ಯಾನ್ ಮಾಡಿರ್ತೀರಿ ಸರ್. ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ. ಅಂದರೆ ಈ ಮೈದಾನದಲ್ಲಿ ನಮ್ಮ ಕರ್ನಾಟಕ ಮಾತಾಡ್ತಾ ಇರೋದು ಸರ್, ಸಾರಿ ಮಾಲ್ತೇಶ್ ಶೆಗಿನ್ ಸರ್. ಸರ್ ಅದೇ ಈಗ ಇನಾಗ್ರೇಷನ್ ತುಂಬ ಸ್ಪೆಷಲ್ ಪ್ಲ್ಯಾನ್ಸ್ ಇರುತ್ತೆ. ನೀವು ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಟೈಮ್ ಎಲ್ಲ ಏನಂದರೆ ಕನ್ನಡದ ಬಾವುಟ ಎಲ್ಲ ಇಡೀ ಮೈದಾನ ತುಂಬ. ಸಾರಿ, ನೀವು KCCಗೂ CCLಗೂ ಅಲ್ಲ ಸರ್, ಅಂದರೆ ಈ ಥರದ್ದು ಪ್ಲ್ಯಾನ್ಸ್ ಮಾಡ್ತಾ ಇರ್ತೀರಿ. ಬಟ್ ಈ KCC ಎಸ್ ಸರ್, ಈ ಸರಿ ಪರ್ಟಿಕ್ಯುಲರ್ ಆಗಿ CCL ಏನು ಅಂತ ಇಲ್ಲಿ ಬೆಂಗಳೂರಲ್ಲೇ ಆಗ್ತಾ ಇರೋದ್ರಿಂದ ಅಂದು. The first game between Karnataka and Telugu itself is a big game. People come here to see the game and not that's what, sir. So there is no. ಆ್ಯಕ್ಚುಲಿ ಏನಂದರೆ ನೀವೆಲ್ಲ ಪ್ರಶ್ನೆ ಕೇಳೋ ತನಕ ಅವ್ರಿಗೆ ಅದು ಐಡಿಯಾ ಬಂದಿರಲಿಲ್ಲ. ಈಗ ನೀವು ಕೇಳಿದ್ಮೇಲೆ ನೀವು ಮಾಡಲೇಬೇಕಾಗತ್ತೆ. ಅವರ್ ಮೀಡಿಯಾ ವೆರಿ ಫ್ರೆಂಡ್ಲಿ ಪೀಪಲ್, ಬಟ್ if you don't do what they ask, especially that person sitting there in the brown shirt, very dangerous fellow. Sir, very careful with him. Don't go by his size, go by his tongue. ನಿಮಗೇನು ಓಪನಿಂಗ್ ಬೇಕಲ್ವಾ? ಬೇಕು ಸರ್. ನಿಮ್ಮ ಟೀಮು ಅದು ಆಡ್ತೆ ಅಂದರೆ ನಮಗೆ ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಸರ್. 100% ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್. ಸರ್ ಅದು ನಾವಲ್ಲ ಸರ್, ನಿಮ್ಮ ಪ್ಲ್ಯಾನ್ಸ್ ಏನಿದೆ ಅಂತ ಹೇಳ್ತಿದ್ದೀವಿ. ನೀವು ನಮ್ಮಿಂದ ಪ್ಲ್ಯಾನ್ಸ್ ಬೇಕಾದ್ರೆ ನಾವು ಸ್ವಲ್ಪ ಟೈಮ್ ತೊಗೊಂಡು ಬೇಕಾದ್ರೆ ಪ್ಲ್ಯಾನ್ ಕೊಡ್ತೀವಿ ಸರ್. ಓಕೆ ಸರ್, ಡೆಫಿನೆಟ್ಲಿ ಸರ್. ಯಾಕಂದ್ರೆ ಸುದೀಪ್ ಸರ್ಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ, ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ surprise element will be there, sir. ಡನ್ ಸರ್, ದಟ್ಸ್ ಇಟ್ ಸರ್. Yeah. ಸರ್ ಲಾಸ್ಟ್ ಸರಿ ಸೀಸನ್ 10ನಲ್ಲಿ ಸರ್ 10ನಲ್ಲಿ 10 ಓವರ್ಸ್ ಮತ್ತೆ ಆ ಥರ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ. ಸೊ ಈ ಸರಿ ಬೇರೆ ಏನಾದ್ರು ಯುನಿಕ್ ಆಗಿ ನಡೆಯುತ್ತಾ ಅಥವಾ ಅದೇ ಕಂಟಿನ್ಯೂ ಆಗುತ್ತೆ ಸರ್? ಐ ಥಿಂಕ್ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ 20 overs divided into 2, ಐ ಥಿಂಕ್ ಇಟ್ಸ್ ಅ ರೇರ್ ಫಾರ್ಮ್ಯಾಟ್ ವಿಚ್ CCL has come out, ಆ್ಯಂಡ್ ಐ ಥಿಂಕ್ ತುಂಬ ಹೆಲ್ಪ್ ಆಗ್ತಾ ಇದೆ. ಅದು ಸ್ಟ್ರಾಟಜೈಸಿಂಗ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. ನನಗೆ ಪರ್ಸ್ನಲ್ ಆಗಿ ಫಾರ್ಮ್ಯಾಟ್ ತುಂಬ ಇಷ್ಟ ಆಗಿದೆ. ಏನಕ್ಕಂದರೆ ಈಕ್ವಿಟಿ ಇದೆ ಟೀಮಲ್ಲಿ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಸೊ 10 overs ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ, ಓಕೆ ರೆಸ್ಟ್ ಸಿಗುತ್ತೆ ಅಂತನಾ? ನೋ. ಇಲ್ಲಿ ನಾರ್ಮಲ್ ಆಗಿ ಒಂದು ಟೀಮ್ ಮಾಡ್ತೀವಿ. ಓಕೆ, ನೀವು ಇಲ್ಲಿ ಬಂದಿದ್ದೀರಾ ಅನ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಟೀಮ್ ನೋಡಕ್ಕೆ ಬಂದಿದ್ದೀರಾ. ನಿಮ್ದೊಂದು ಯಾವುದೋ ಫೇವ್ರೆಟ್ ಪ್ಲೇಯರ್ಸ್ ಇರ್ತಾರೆ, ಅದರಲ್ಲಿ ಒಂದು ಅವಕಾಶ ಸಿಗುತ್ತೆ. ಅವ್ರು ಔಟ್ ಆಗಿಬಿಟ್ರೆ ಮತ್ತು ನೆಕ್ಸ್ಟ್ ಮ್ಯಾಚ್ವರೆಗೂ ಕಾಯಬೇಕು ತಾವು. ಕರೆಕ್ಟ್. ಇಲ್ಲಿ 2 ಆಪರ್ಚುನಿಟಿ ಸಿಗುತ್ತೆ, ನಿಮ್ಮ ಫೇವ್ರೆಟ್ ಆ್ಯಕ್ಟರು, ಹೀರೋ ಯಾರನ್ನಾರ ನೋಡೋದಕ್ಕೆ. ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನಕ್ಕೆ ಹೇಳಿದೆ ಅಂದರೆ, 11 ಜನದಲ್ಲಿ ಒಂದು 4ರಿಂದ 5 ಬ್ಯಾಟ್ಸ್ಮನ್ ಇಂಪಾರ್ಟೆಂಟು, ಒಂದು 3ರಿಂದ 4 ಬೌಲರ್ಸ್ ಇಂಪಾರ್ಟೆಂಟ್ ಆಗ್ತಾಯಿತ್ತು 20 overs ಫಾರ್ಮ್ಯಾಟಲ್ಲಿ. ಇದರಲ್ಲಿ ಹೇಗಿದೆ ಅಂದರೆ ಪ್ರತಿಯೊಬ್ಬರೂ ಇಂಪಾರ್ಟೆಂಟ್ ಆಗ್ತಾರೆ. ಹೇಗೆಂದರೆ ಫಸ್ಟ್ ಇನ್ನಿಂಗಲ್ಲಿ ಈಗ ಐ ಡೋಂಟ್ ನೋ ವೆದರ್ ಯು ಆರ್ ಶ್ಯೂರ್, ಐ ಜಸ್ಟ್ ಎಕ್ಸ್ಪ್ಲೇನ್ ದ ಫಾರ್ಮ್ಯಾಟ್, ರೈಟ್. ಒಂದು ಟೀಮಲ್ಲಿ 11 ಪ್ಲೇಯರ್ಸಲ್ಲಿ 7 ಜನ ಎ ಕ್ಯಾಟಗರಿ ಆಗಿರಬೇಕು.
4 ಜನ ಮಾತ್ರ ಬಿ ಕ್ಯಾಟಗರಿ ಆಡಕ್ಕೆ ಸಾಧ್ಯ. ಫಸ್ಟ್ ಇನ್ನಿಂಗಲ್ಲಿ ನಂಬರ್ 1, 2, 3 ಮೂರೂ ಎ ಕ್ಯಾಟಗರಿ ಆಗಿರಬೇಕು. ಅದಾದಮೇಲೆ ಬಿ ಕ್ಯಾಟಗರಿ ಬರೋಕ್ಕೆ ಸಾಧ್ಯ. ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ 2 ಬಿ ಕ್ಯಾಟಗರೀಸ್ ಕೆನಾಟ್ ಬೋಲ್ ಆರ್ ಬ್ಯಾಟ್ ಟುಗೆದರ್. ದೇರ್ ಹ್ಯಾಸ್ ಟು ಬಿ 1 ಎ ಕ್ಯಾಟಗರಿ ಟುಗೆದರ್. ಓಕೆ, ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ, ಫಸ್ಟ್ ಇನ್ನಿಂಗಲ್ಲಿ ಯಾರು 3 ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನ್ನಿಂಗಲ್ಲಿ ಬರೋಂಗಿಲ್ಲ ಅವರು. ಸೆಕೆಂಡ್ ಇನ್ನಿಂಗ್ ಬೇರೆಯವ್ರು ಬರಬೇಕು. ಸೇಮ್ ಥಿಂಗ್ ವಿತ್ ದ ಬೌಲಿಂಗ್ ಆಲ್ಸೋ. ಯಾರು ಫಸ್ಟ್ 3 ಓವರ್ಸಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ 3 ಓವರ್ಸ್ ಅದ ಸೆಕೆಂಡ್ ಇನ್ನಿಂಗಲ್ಲಿ ಬೌಲಿಂಗ್ ಮಾಡೋ ಹಾಗಿಲ್ಲ. ಸಪೋಸ್ ನಾನು ಹೇಳ್ತಾ ಇರೋದು 3 ಬೌಲರ್ಸ್ನ ನೀವು ಯೂಸ್ ಮಾಡ್ಕೊಂಬಿಟ್ರೆ ಫಸ್ಟ್ ಇನ್ನಿಂಗಲ್ಲಿ, ಓಕೆ, ಸೊ ಅವಾಗ 3 ಓವರಲ್ಲಿ 3 ಜನ ಬೌಲರ್ಸ್ ಲೆಕ್ಕ ಬರುತ್ತೆ. ಕರೆಕ್ಟ್? ಸೊ ದೋಸ್ 3 bowlers cannot bowl in the first 3 overs of the second inning. So there is a huge competition here and a strategy. ನೀವು ಹೇಗೆ ಬಳಸ್ಕೋತೀರ ಒಬ್ಬ ಪ್ಲೇಯರ್. ಫಾರ್ ಎಕ್ಸಾಂಪಲ್ ನಾವು ಈಗ ರಾಜೀವ್ ಅನ್ಕೊಳ್ಳೋಣ. ಓಕೆ, ಐ ಆಮ್ ಜಸ್ಟ್ ಟೇಕಿಂಗ್ ಹಿಸ್ ನೇಮ್. ಒಬ್ಬ ಟಫ್ ಹಿಟ್ಟರ್ ಅಂದ ತಕ್ಷಣ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗಂಗಿಲ್ಲ. ಹಿ ಹ್ಯಾಸ್ ಟು ಕಮ್ ಸೆಕೆಂಡ್ ಇನ್ನಿಂಗಲ್ಲಿ ಬೇರೆ ಆರ್ಡರಲ್ಲೇ ಬರಬೇಕು. ಸೊ ಅದು ಟ್ಯಾಕಿ ಇರುತ್ತೆ, ಸ್ಟ್ರಾಟಜೈಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೌಲರ್ಸ್, ಇಫ್ ಯು ರನ್ ಔಟ್ ಆಫ್ ಬೌಲರ್ಸ್, ಫಾರ್ ಎಕ್ಸಾಂಪಲ್ ಈಗ ಸಪೋಸ್ ನಾನು ಹೇಳೋದು ಯಾವುದೋ ಒಂದು ಪೀಕ್ ಬಂತು ಬೌಲಿಂಗಲ್ಲಿ, ತುಂಬ ಟಫ್ ಸಿಚುವೇಶನ್ ಬಂದಾಗ ನಂದು 2 ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದ್ದಾರೆ ಅಂದ್ಕೊಳ್ಳಿ, ಇಬ್ಬರು ಕೈಲಿ ಮಾಡ್ಸೋಕ್ಕಾಗಲ್ಲ ನಾನು. ಯಾರೋ ಒಬ್ಬ ಮಾಡಬೇಕು, ಇನ್ನೊಬ್ಬ ಎ ಕ್ಯಾಟಗರಿ ಮಾಡಲೇಬೇಕಾಗತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ಡ್ ಇನ್ ಮೈಂಡ್. ಆ್ಯಂಡ್ ದಿಸ್ ಒಂದು ಬೇರೆನೇ ಸ್ಟ್ರಾಟಜಿ ಬರುತ್ತೆ ಗೇಮ್ಸಲ್ಲಿ. ಆ್ಯಂಡ್ ಇದರಿಂದ ಏನಾಗ್ತಾ ಇದೆ ಅಂದರೆ, ಪ್ರತಿಯೊಬ್ಬರೂ ನಮ್ಮ ಟೀಮಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ. ಈಗ ಇವ್ರ ಕೈಲಿ ಅವ್ರ ಕೈಲಿ ಇವ್ರು 3 ಜನ ಬೌಲರ್ ಸಾಕು, ಈ 3 ಜನ ಬ್ಯಾಟ್ಸ್ಮನ್ ಸಾಕು, ಆ ಥರ ಬರೋದಿಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿಬಡಿ ನೀಡ್ಸ್ ಟು ಪ್ರಾಕ್ಟೀಸ್. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದೆ, ಫಸ್ಟ್ 3 ಯಾರು ಈ ಸತಿ ಬ್ಯಾಟಿಂಗ್ ಮಾಡಿರ್ತಾರೋ ಆ 3 ಅಲ್ಲಿ ಬರೋಂಗಿಲ್ಲ ಸೆಕೆಂಡ್ ಇನ್ನಿಂಗ್ ಅಂದರೆ, ಆ 3 ಜನ ಯಾರು ಬೇಕಾರಾಗಿರ್ಬೋದಲ್ಲ, ಅಗೇನ್ ದೇ ಹ್ಯಾವ್ ಟು ಪ್ರಾಕ್ಟೀಸ್. ನೋ, ದೇ ಹ್ಯಾವ್ ಟು ಪ್ರಾಕ್ಟೀಸ್ ಈಕ್ವಲಿ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ದೆಮ್ ದ ಸೇಮ್ ಇಂಪಾರ್ಟೆನ್ಸ್. They have to have the same fitness. So I think this format is something which is giving an equity to all the players. So yaru nan sumne idini team alli anta ansak sadhya alla. Everybody I become very important. So I think I really love this. And again, what more, you will bandre, you are getting to see your favorite actor once again in the second inning. Suppose he just fails, you are getting an opportunity again. So I think that's a very beautiful thing, no? ಬಿಗ್ ಬಾಸ್ 11ಕ್ಕೆ ನಿಮ್ಮದು ಮುಗೀತು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷ್ನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ. ಅದು ಹಾಗೆ ಇರಲಿ, ಅದೊಂದು ಕಡೆ. ಇದು ಕೂಡ CCL 11. ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ CCL ಇಂದ ಅಂದರೆ ತುಂಬ ದೂರ ಉಳಿಯುವಂಥದ್ದು ಆ ಥರದ್ದು ಬೇಡ ಅಂತ ನಮ್ಮದೊಂದು ಪರ್ಸ್ನಲ್ ಅನಿಸಿಕೆ ಸರ್. ಪ್ಲೀಸ್, CCL ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೊರತುಪಡಿಸಿ ನನ್ನ ತಲೆಯಲ್ಲಿ ಇರೋದು ನೀವು ಯಾಕೆ ಆಗ್ತಾ ಇದ್ದೀರಾ? ಹಾಂ, ಇಲ್ಲ ಸರ್, ಅಂದರೆ ತುಂಬ ಪ್ರೀತಿಯಿಂದ ಕೇಳಿದೆ ಪ್ರಶ್ನೆ. ಪ್ಲೀಸ್ ಡೋಂಟ್ ಮೈಂಡ್ ಸರ್. ನಾನು ಅವಲ್ಲೇ ನಿಂತ್ಕೊಂಡು ಹೇಳಿದೆ 11 ವರ್ಷ ನಾನೊಬ್ಬ ವಿಕೆಟ್ ಕೀಪರ್ನ ಹುಡುಕ್ತಾ ಇದ್ದೀನಿ ಇಲ್ಲಿ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವು ಎಲ್ಲರನ್ನೂ ಕರೆದು ನೋಡಿದ್ರೆ ಒಂದು ರೇಂಜಿಗೆ ನೋಡಕ್ಕೆ ಹೋದ್ರೆ ಎಲ್ಲರಿಗಿನ್ನ ಇನ್ನೂ ಫಿಟ್ನೆಸ್ ಮೇಂಟೈನ್ ಮಾಡಿರೋದು ನಾನೇನೆ. ರಿಟೈರ್ ಆಗಂಗೆ ಅವ್ರು ಕಾಣ್ತಾ ಇದ್ದಾರೆ, ನಾನಲ್ಲ. ಬೇರೆ ಸರ್, ಆ ಕ್ವಶನ್ಗೆ ಆ್ಯಡ್ ಮಾಡೋಣ ಅಂತ ಸರ್. ಇದು ಸುದೀಪ್ ಸರ್ ಅಂದ್ರೆ ಕರ್ನಾಟಕ ಬುಲ್ಡೋಸರ್ಸ್ ಇನ್ಕಂಪ್ಲೀಟ್ ಆಗುತ್ತೆ. ಈ ಜರ್ನಿ ನಿಮಗೆ ಸುಸ್ತು ಅನ್ಸಿದ್ಯಾ ಸರ್ ಯಾವತ್ತಾದ್ರೂ? ಎಲ್ಲರನ್ನೂ ಒಟ್ಟುಗೂಡಿಸ್ಬೇಕಂದ್ರೆ ತುಂಬಾ ಚಾಲೆಂಜಿಂಗ್. ಈ ಜರ್ನಿ ಸುಸ್ತು ಅನ್ಸಿದ್ಯಾ ಯಾವತ್ತಾದ್ರೂ? ನೋ, ನಾಟ್ ಎಟ್ ಆಲ್. ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ಸಮಥಿಂಗ್ ವಿಚ್ ಎವ್ರಿಬಡಿ ಎಂಜಾಯ್. ಸೊ ಇಲ್ಲಿ ಎಲ್ಲ ಬರೋ ಪ್ಲೇಯರ್ಸಿಗೆ ನಾನು ಬಲವಂತ ಅಂತ ಏನಿಲ್ಲಮ್ಮ, ಇವರೆಲ್ಲ ಭಾಳ ಪ್ರೀತಿಯಿಂದ ಬರ್ತಾರೆ. ಆ್ಯಂಡ್ ದೇ ಲವ್ ಟು ಪ್ಲೇ. ದಟ್ ಇಸ್ ವೈ ದಿಸ್ ಅ ಟೀಮ್. ಇಟ್ಸ್ ನಾಟ್ ಬಿಕಾಸ್ ಆಫ್ ಯಾರ್ದು ಬಲವಂತದಿಂದ. ಯಾವ್ದಾದ್ರು ಒಂದು ಟೀಮ್ ಏನು ದುಡ್ಡಿಲ್ಲದೆ 10 ವರ್ಷ ಆಡ್ಕೊಂಡ್ಬರ್ತಾರೆ, ಇಲ್ಲ ಅಂದರೆ ಏನು ಇಲ್ಲದೆ ಆಡ್ಕೊಂಬಂದು ಯಾರು ಅಂದಮೇಲೆ ಇದಕ್ಕೆ ಬಲವಂತ ಏನು ಬಂತು? ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲರಿಗೂ ನಾನು ಕರ್ಕೊಂಡೋಗ್ಬಿಟ್ಟು ದೊಡ್ಡ ಅವಾರ್ಡ್ಗಳು ಕೊಡಬೇಕು ಎಲ್ಲರಿಗೂ. ಏನಕ್ಕಂತಂದರೆ ದುಡ್ಡು ಇಸ್ಕೊಂಡೇನೆ ನನ್ನ ಹತ್ರನೂ ಉಗಿಸ್ಕೊಂಡು ಇನ್ನೂ ಇದಾರಲ್ಲ ಎಲ್ಲ. ಅದೇ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇರ್ತೀನಿ ನಾನು. ಸೊ ಅದಕ್ಕೆ ಅವ್ರದ್ದೆಲ್ಲ ಏನಿಲ್ಲ. ಐ ಥಿಂಕ್ ದೇ ಆರ್ ಆಲ್ ವೆರಿ ಪ್ಯಾಷನೇಟ್ ಕ್ರಿಕೆಟರ್ಸ್. ತಮಾಷೆನಮ್ಮ, 5 ಗಂಟೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ಬರ್ತಾರೆ ಇದು ಪ್ರಾಕ್ಟೀಸಸ್ಗೆ. ಎಲ್ಲಿಂದ ನಾವು ಆ್ಯಕ್ಚುಲಿ ಸೌತ್ ಬ್ಯಾಂಗ್ಳೂರಿಂದ ವಿ ಹ್ಯಾವ್ ಕಮ್ ಆಲ್ ದಿ ವೇ ಆಲ್ಮೋಸ್ಟ್ ನಿಯರ್ ಹಾಫ್ ವೇ ಹೆಬ್ಬಾಲ್ ದಾಟಿ ಇನ್ನು ಹೆನ್ನೂರ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ 3 ವಾರದಿಂದ. ಇಟ್ ಈಸ್ ನಾಟ್ ಎ ಜೋಕ್. ಅಲ್ಲಿ ಬೆಳಗ್ಗೆ 1 ಅವರ್ ಬೇಕು, ಪ್ರಾಕ್ಟೀಸ್ ಮುಗಿಯೋಷ್ಟೊಳಗೆ 2 hours ಮೇಲೆ ಬೇಕು ನಮ್ಗೆ ವಾಪಸ್ ಮನೆಗೆ ಹೋಗೋದಕ್ಕೆ. ಇದು ನಿಮಗೆ ಗೇಮ್ ಮೇಲೆ ಪ್ರೀತಿ ಇಲ್ಲ ಅಂದರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ ಕ್ಯಾನ್ ಡೂ ಇಟ್ ಮೆಕ್ಯಾನಿಕಲಿ. ಇಟ್ ಈಸ್ ದ ಲವ್ ಫಾರ್ ದ ಗೇಮ್.
ಸರ್ CCL ಅಂತ ಹೇಳಿದ್ರೆ ಕನ್ನಡ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಇಯರ್ ಇನ್ನೇನು ಕಪ್ ಗೆಲ್ತು ಅನ್ನೋ ಟೈಮಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಗೆಲ್ಲೋದು ಅಸಾಧ್ಯ ಆಯಿತು. ಸೊ ಈ ಇಯರ್ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಕ್ರಿಕೆಟ್ ಲವರ್ಸ್ಗೆ ಏನು ಭರವಸೆಯ ಮಾತುಗಳನ್ನ ಹೇಳ್ತೀರಾ ಕಪ್ ನಮ್ದೇ ಅಂತ ಹೇಳೋರಿಗೆ? ನಾನು ಯಾವತ್ತು ಕಪ್ಪಿಗೋಸ್ಕರ ಆಡಿಲ್ಲ, ಕ್ರಿಕೆಟ್ ಇಷ್ಟಪಡ್ತೀನಿ ಅಂತ ಆಡ್ತೀನಿ ನಾನು. ಗೆದ್ರೆ ಗೆಲ್ತೀವಿ, ಗೆಲ್ಲೋದಕ್ಕೆ ಆಡೋದು. ಯಾವ ಟೀಮು ಅವ್ರ ಊರಿಂದ ಸೋಲ್ಬೇಕು ಅಂತ ಆಡಲ್ಲ, ಯಾರು ಹೊರಡೋದೇ ಇಲ್ಲ, ಫ್ಲೈಟ್ ಹತ್ತೋದೇ ಇಲ್ಲ. ಅಂಥದ್ರಲ್ಲಿ ನಾನು ನನ್ನ ಟೀಮ್ ಎಲ್ಲದಕ್ಕಿಂತ ಬೆಟರ್ ಅಂತ ಹೆಂಗೆ ಹೇಳಿ ನಾನು? ದೇ ಆರ್ ಆಲ್ ಗ್ರೇಟ್ ಟೀಮ್ಸ್ ಆ್ಯಂಡ್ ವಿಚ್ ಎವರ್ ಟೀಮ್ ವಿನ್ಸ್ ಆಬ್ವಿಯಸ್ಲಿ ದೇ ಹವ್ ಡನ್ ಬೆಟರ್ ದೆನ್ ದ ಅದರ್ ಟೀಮ್, ರೈಟ್? ಲಾಸ್ಟ್ ಟೈಮ್ ಬೆಂಗಾಲ್ ಒನ್ ಬಿಕಾಸ್ ದೇ ಪ್ಲೇಡ್ ಬೆಟರ್ ದೆನ್ ಅಸ್. ಎರಡು ಮ್ಯಾಚ್ ನಾವು ಅವ್ರನ್ನ ಸೋಲ್ಸಿದ್ದೀವಿ ಅದಕ್ಕಿಂತ ಮುಂಚೆ. ಫೈನಲ್ಸ್ ಅಂತ ಬಂದಾಗ ಫ್ಯೂ ಥಿಂಗ್ಸ್ ಡಿಂಟ್ ವರ್ಕ್ಔಟ್ ಫಾರ್ ಅಸ್. It was a bad day for us. But my team performed extremely well. I think ಒಂದು 12 ರನ್ನಲ್ಲಿ ಹತ್ರ ರಾಜೀವ್ ಆ್ಯಕ್ಚುಲಿ ತುಂಬ ತೊಗೊಂಡು ಹೋಗ್ಬಿಟ್ಟಿದ್ರು ಮ್ಯಾಚ್ನ, ಹತ್ರ ತೊಗೊಂಡು ಹೋಗಿದ್ರು. ಬಟ್ ಐ ಥಿಂಕ್ ಅಗೇನ್ ದಟ್ we have to definitely give credit to that person who took his catch. Wonderful catch. Again match turned. It was not a great day for us, but I think Bengal played extremely well and I'm very proud of the team for the way they have performed. ಎಲ್ಲೋ ಇದ್ದವರು ಮ್ಯಾಚೇ ಗೆಲ್ತಾ ಇರಲಿಲ್ಲ. ಫಸ್ಟ್ ಟೈಮ್ ದೇ ಎಂಟರ್ಡ್ ಸೆಮಿಫೈನಲ್ಸ್, ರೈಟ್? ಫಸ್ಟ್ ಟೈಮ್ ಸೆಮಿಫೈನಲ್ಸ್ ಎಂಟರ್ ಆಗಿರೋದವ್ರು. ಅಂದರೆ ನಾನು ಅವ್ರು ಅಳೋದು ನೋಡಿದ್ದೀನಿ ಕಪ್ ಗೆದ್ದಾಗ. ಅವ್ರು ಅಳೋದು ಎಲ್ಲಿ ಬಂತು ಅಂದರೆ ನಾವು ಕಪ್ ಗೆದ್ದಾಗ ನಾವು ಹತ್ತಿದ್ದು ನೆನಪಾಯ್ತು ನನಗೆ. ಬಿಕಾಸ್ ವಿ ಆರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪನ್ನೋ ಥರ ಭಾವನೆ ತರ್ತಾ ಇದ್ರು, ಯಾಕೆ ಆಡ್ತಾ ಇದ್ದೀರಾ ನೀವು ಅಂತ. ಐ ಸಾ ದಟ್ ಇನ್ ಬೆಂಗಾಲ್ ಆ್ಯಂಡ್ ಐ ಥಿಂಕ್ they've done a great job. My team is good, every team is good, but I think on that particular day ನಾನು ಕಪ್ ನಮ್ಮದೇ ಅಂತೆಲ್ಲ ನಾನು ಹೇಳ್ಕೊಂಡು ಓಡಾಡಲ್ಲ. ಬಂದರೆ ಗತ್ತಲೆ ತರ್ತೀವಿ, ಸೋತಾಗ್ಲೂ ಗತ್ತಲೆ ಆಡಿದ್ದೀವಿ. ನಾವು ಇವತ್ತವರೆಗೂ ಒಂದು ಕರ್ನಾಟಕ ಬುಲ್ಡೋಸರ್ಸ್ ಬಗ್ಗೆ ಏನು ಹೇಳ್ಬೋದು ಅಂದರೆ ಕಪ್ ಗೆಲ್ತೀವೋ ಬಿಡ್ತೀವೋ, ಕಳಪೆ ಪ್ರದರ್ಶನ ನಾವು ಕೊಟ್ಟಿಲ್ಲ. ಅದು ನಮ್ಮ ಟೀಮಲ್ಲಿ ನಾನು ಭರವಸೆ ಕೊಡ್ತೀನಿ. ಏನು ನಮ್ಮ ಟೀಮ್ ಕಳಪೆ ಪ್ರದರ್ಶನ ಕೊಡಲ್ಲ, ಮಿಕ್ಕಿದೆಲ್ಲ ಓಕೆ. ಆ ಕಪ್ ಇಲ್ಲ, ಇನ್ನೊಂದು ಕಪ್ ಇದೆ ಬಿಡಿ. ಸುದೀಪ್ ಸರ್, ಡೇ ಒನ್ನಿಂದ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ನ ಸಪೋರ್ಟ್ ಮಾಡ್ಕೊಂಬಂದಿರೋಂಥ ಲಾಯಲ್ ಫ್ಯಾನ್ಸ್ಗೆ ಏನಾದರೂ ಸ್ಪೆಷಲ್ ಆಫರ್ ಇರಬಹುದು, ಡಿಸ್ಕೌಂಟ್ಸ್ ಇರಬಹುದು, ಜೊತೆಗೆ ನಿಮ್ಮ ಟೀಮ್ನ ಎಕ್ಸ್ಕ್ಲೂಸಿವ್ ಆಗಿ ಮೀಟ್ ಮಾಡುವಂಥ ಅವಕಾಶ ಏನಾದರೂ ಸಿಗುತ್ತಾ? 10 ವರ್ಷದಿಂದ ನಾವೇ ಡಿಸ್ಕೌಂಟಲ್ಲಿ ಆಡ್ತಾ ಇದ್ವಿ. ಇದು ಯಾವ ಡಿಸ್ಕೌಂಟ್? ಈಗ ಇವ್ರ ಹತ್ರ ಏನಾರು ತಿರುಗ್ಬಿಟ್ಟು ಏನಾರು ಡಿಸ್ಕೌಂಟ್ ಕೊಡಿ ಅಂದರೆ ಬರ್ತಾ ಇರೋದು ಬರಲ್ಲ. ಆಮೇಲೆ ಒಳ್ಳೆ ಆಟ ಆಡ್ಬೋದಮ್ಮ. ಟಿಕೆಟ್ ತುಂಬ ಚೀಪಾಗಿ ಇಟ್ಟಿದಾರಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಬನ್ನಿ, ದಯವಿಟ್ಟು ಟಿಕೆಟ್ ತೊಗೊಂಡು ಬನ್ನಿ, ನಮ್ಮ ಪ್ಲೇಯರ್ಸ್ಗೂ ಸ್ವಲ್ಪ ದುಡ್ಡು ಬರಲಿ. ಮೀಡಿಯಾಗೆಲ್ಲ ಐ ಥಿಂಕ್ ನಿಮಗಿದೆ ಒಳ್ಳೆ ಸೀಟು, ಊಟ. ಸರ್ ವಿಷ್ಣು ಸರ್, ಈಗ ಒಂದು ವಿಚಾರ ಏನಂದ್ರೆ KCC ನಡೆಸುವಾಗ ಅದು ಕಂಪ್ಲೀಟ್ ನನ್ನ ಕಂಟ್ರೋಲಲ್ಲಿ ಇರುತ್ತೆ. KCC ನಡೆಸುವಾಗ ಮಾತ್ರ ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ KCಯಲ್ಲಿ ಅಲ್ಲಿ ಕೂತಿರೋ ಗ್ಯಾಲರಿಯಲ್ಲಿ ಎಲ್ಲರ ಅಭಿಮಾನಿಗಳಿದ್ರು, ಎಷ್ಟೋ ಸಾವಿರ. ಪ್ರತಿ ಒಬ್ಬರಿಗೂ ಊಟ ಕೊಟ್ಟಿದ್ದೀವಿ ನಾವು, ಪ್ರತಿ ಒಬ್ಬರಿಗೂ. ಅವ್ರು ಯಾರ್ದೋ ಆ್ಯಕ್ಟ್ರಿನ ಫ್ಯಾನ್ ಅಲ್ಲಿ ಬಂದಿರೋದು, ನಿಮ್ಮಲ್ಲಿ ಆಡ್ದವ್ರಿಗೆ ಗೊತ್ತಿದೆ ಅದು. KCC ಆಡ್ದವ್ರಿಗೆ ಅಲ್ಲಿ ಕೂತಿರೋರು ಅಷ್ಟು ಜನಕ್ಕೂ ಊಟ ಕೊಟ್ಟಿದ್ವಿ ನಾವು. ಬರೀ ಕೈಯಲ್ಲಿ ಹೋಗ್ಬಾರ್ದು, ಬರೀ ಇದ್ರಲ್ಲಿ ಅವ್ರು ದುಡ್ಡು ಕೊಟ್ಟು ತಿನ್ನೋದಲ್ಲ, ನಮ್ಮ ಕಲಾವಿದರು ನೋಡಕ್ಕೆ ಬಂದ್ಯಾರ ಅಂದ್ಮೇಲೆ ಅದನ್ನ ನನ್ನ ಕಂಟ್ರೋಲ್ ಇದ್ದಾಗ ನಾನು ಮಾಡಿದ್ದೀನಿ. ಪ್ರಕಾರ ಯಾವ ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ಸರ್? ಯಾವ ಟೀಮಲ್ಲಿ ಬೆಸ್ಟ್ ಪ್ಲೇಯರ್? ಬೇರೆ ಟೀಮ್ ನಿಮ್ಮ ಪ್ರಕಾರ ನಿಮ್ಮ ಇಷ್ಟವಾದ ಐ ಥಿಂಕ್ ಹೈದರಾಬಾದ್ ಇಸ್ ಅ ವೆರಿ ಟಫ್ ಟೀಮ್. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಚೆನ್ನೈ ಇಸ್ ಅ ವೆರಿ ಟಫ್ ಟೀಮ್ ಆ್ಯಂಡ್ ಬೆಂಗಾಲ್ ಐ ಥಿಂಕ್ ದೇ ಬಿಕಮ್ ವೆರಿ ಸ್ಟ್ರಾಂಗ್ ರೈಟ್ ನೌ. ದೇ ಆರ್ ಆಲ್ಸೋ ವೆರಿ ಗುಡ್ ಸೈಡ್ ಆ್ಯಂಡ್ I think today there have been a lot of improvisations. Even Mumbai is playing extremely well. ಎಲ್ಲರೂ ಭೋಜ್ಪುರಿ ಇಸ್ ಅ ವೆರಿ ಪ್ಯಾಷನೆಟ್ ಟೀಮ್. ಅದು ಅವ್ರಿಗೆ ಬಹುಶಃ ಅದು ಬಿಟ್ಟರೆ ಕ್ರಿಕೆಟ್ ತಿನ್ಬಿಡ್ತಾರೆ ಅವರು, ಆ ಥರ ಅವ್ರಿಗೆ ಹುಚ್ಚು ಕ್ರಿಕೆಟ್ ಅಂದರೆ ಭೋಜ್ಪುರಿ ಅವರಿಗೆ. ಈಚ್ ಒನ್ ಎಲ್ಲ ಟೀಮ್ಗೆ ಅವ್ರವ್ರದ್ದು ಪ್ಲಸಸ್ ಮೈನಸ್ ಇದೆ. ಯು ಕಾಂಟ್ ರಿಲಿ ಸೇ ವಿಚ್ ಇಸ್ ದ ಟಫೆಸ್ಟ್ ಟೀಮ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ದೇರ್ ಆರ್ ವೆರಿ ಗುಡ್ ಪ್ಲೇಯರ್ಸ್. ಆಬ್ವಿಯಸ್ಲಿ ಈಚ್ ಟೀಮ್ ಇಸ್ ಗಾಟ್ ಸಮ್ 2 to 3 ವೆರಿ ಗುಡ್ ಪ್ಲೇಯರ್ಸ್. ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ಈ 100% ನಾನು ಹೇಳಬಲ್ಲೆ, 8th ನೀವೇನು ಮ್ಯಾಚ್ ನೋಡೋಕೆ ಬರ್ತೀರಿ, ಇಟ್ ವಿಲ್ ಬಿ ಎ ವೆರಿ ಟಫ್ ಮ್ಯಾಚ್. ಇಟ್ ವಿಲ್ ಬಿ ಡೆಫಿನೆಟ್ಲಿ ಎ ವೆರಿ ಟಫ್ ಮ್ಯಾಚ್. ನಮಗೂ ಅದೊಂದು ಚಾಲೆಂಜೇ. ಬಿಕಾಸ್ ನಾವು ಹೈದರಾಬಾದ್ ಯಾವಾಗ ಆಡಿದ್ದೀವೋ, ಆ್ಯಕ್ಚುಲಿ ನಮ್ಮದು ಗೇಮ್ಸಲ್ಲಿ ಒಂದು ಸ್ವಲ್ಪ ವಿನ್ನಿಂಗ್ ರೇಷಿಯೋ ಅವ್ರದ್ದೇ ಜಾಸ್ತಿ ಇರೋದು ಆ್ಯಕ್ಚುಲಿ ನಮ್ಮಿಬ್ಬರ ಮೇಲೆ ಬಿದ್ದಾಗ. ಬಟ್ ವಿ ಹ್ಯಾವ್ ಆಲ್ವೇಸ್ ಗಿವನ್ ಅ ಟಫ್ ಮ್ಯಾಚ್, ಟಫ್ ಸೈಡ್. ಆ್ಯಂಡ್ ನಾವು ಲಾಸ್ಟ್ ಸೀಸನ್ ನೋಡೋಕೆ ಹೋದರೆ ನೀವು ಎಷ್ಟು ಫೈಟ್ ಕೊಟ್ಟಿದ್ದೀವಿ ನಾವು ಅಂದರೆ,
ಅವರು ಒಂದು ಲಾಸ್ಟ್ ಓವರಲ್ಲಿ ಲಾಸ್ಟ್ ಓವರಲ್ಲಿ ಇಷ್ಟು ಬಾಲ್ಸ್ಗಳಲ್ಲಿ ಟೋಟಲ್ ಸ್ಕೋರ್ ಹೊಡೆದ್ರೆ ಸೆಮಿಫೈನಲ್ ಕ್ವಾಲಿಫೈ ಆಗಬೇಕು ಅವರು. ಬರೀ ಗೆಲ್ಲೋದು ಮಾತ್ರ ಅಲ್ಲ, ತಿಪ್ಪೂರ್ ಲಾಗ ಹೊಡೆದ್ರೆ ಅದನ್ನ ಹೊಡೆಯಕ್ಕೆ ಬಿಡಲಿಲ್ಲ ನಾವು. ಮ್ಯಾಚ್ ಸೋತ್ವಿ ಬಟ್ ಕ್ವಾಲಿಫೈ ಆಗಲಿಲ್ಲ. ಆ ಥರ ಒಂದು ನಮಗೂ ಅವ್ರಿಗೂ ಚಾಲೆಂಜು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ದೇ ಆರ್ ವಂಡರ್ಫುಲ್ ಸೈಡ್ ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ದಟ್ ಮ್ಯಾಚ್. ಇಟ್ಸ್ ಗೋನ್ ಟು ಬಿ ಗ್ರೇಟ್ ಮ್ಯಾಚ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪುಟಿಂಗ್ ದಟ್ ಹಿಯರ್ ಸರ್, ರಿಯಲಿ. ಸರ್ ನೀವು ಹೇಳ್ತಾ ಇದ್ರಿ ಪ್ರತಿ ಪ್ಲೇಯರ್ಸ್ಗಳು ನಾವು ಫ್ರೀಯಾಗಿ ಹೋಗಿ ಪ್ಲೇ ಮಾಡ್ತಾ ಇದೀವಿ ಅನ್ನೋದು. ಅದ್ರ ಜೊತೆಗೆ ಸೀಸನ್ ಫಸ್ಟ್ ಸೀಸನ್ ಅನ್ಸುತ್ತೆ, ಐ ಥಿಂಕ್ ಸೆಕೆಂಡ್ ಸೀಸನ್ ನಂಗೆ ನೆನಪಾಗ್ತಿಲ್ಲ, ಕೇಳಿದ್ ಸರ್, ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿನ ಗೆದ್ದು ಬಂದಂಥ ಹಣವನ್ನು ಕಲಾವಿದರ ಸಂಘಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಕೇಳಿದ್ರಿ ಸರ್. ಅದು ನಿಜನಾ, ಹೇಗೆ ಸಂತೋಷ ಸರ್? ಹೌದು, ಫಸ್ಟ್ 3 years 4 years ಎವ್ರಿ ಬಿಟ್ ವಾಟ್ ಎವರ್ ದ ಕಾಂಟ್ರಿಬ್ಯೂಷನ್. ನನಗೆ ಅದನ್ನು ಮಾಮನೂ ಹೇಳಿದರು ದಟ್ ಮಾಮ ಆ್ಯಂಡ್ ರಾಕ್ಲೈನ್ ಸರ್ ಬಂದು ಅವಾಗ ಇದನ್ನ ಆಡಬೇಕು, ನೀವು ಇದನ್ನ ಆಡಿದ್ರೆ ಕಲಾವಿದರ ಸಂಘಕ್ಕೆ ಈ ಥರ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು, ಐ ಡೋಂಟ್ ನೋ ದ ಮನಿ, ದ ಫಿಗರ್ ಅಂಡ್ ಆಲ್ ದಟ್. He's helped a lot there. That money has gone to ಕಲಾವಿದರ ಸಂಘ and we are very happy that ಅಷ್ಟು ದೊಡ್ಡದು ಒಂದು ಮಾಮಂದು ಡ್ರೀಮ್ ಏನಿತ್ತು ಅದರಲ್ಲಿ ನಮ್ಮದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಇದು ಅವಕಾಶಗಳಂದರೆ ಸ್ಯಾಲ್ರಿ ಏನೂ ಸಿಗ್ತಾ ಇಲ್ಲ ಪ್ಲೇಯರ್ಸ್ಗೆಲ್ಲ, ಬಟ್ ಇದು ಅವಕಾಶಗಳಂತ ನೋಡುವಾಗ CCL ಇಂದ ಯಾವ ರೀತಿ ಆಪರ್ಚುನಿಟಿ ಸಿಕ್ಕಿದೆ ಸರ್? ಅಂದರೆ ಕೊಲಾಬ್ರೇಷನ್ಸ್ ಬೇರೆ ಬೇರೆ ಸ್ಟೇಟ್ ಇದ್ದು ಇಂಡಸ್ಟ್ರಿ ಜೊತೆಗೆ, ಅಂದರೆ ನಮ್ಮ ಕಲಾವಿದರಿಗೆ ಏನಾದ್ರು ಆಪರ್ಚುನಿಟೀಸ್ ಏನಾದ್ರು ಸಿಕ್ಕಿದೆಯಾ ಬಿಕಾಸ್ ಆಫ್ CCL ಆ ಥರ ಏನಾದ್ರು? ಎಸ್ ಸರ್, ನಮಗೂ ಸಿಕ್ಕಿದೆ, ಅವ್ರಿಗೂ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಇವಾಗ ಸೊಹೇಲ್ ಅವರು ಅಲ್ಲಿ ಬಂದು ಭೇಟಿ ಆದಾಗ, ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ, ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಪರಿಚಯಗಳಾದಾಗ ಸ್ಕ್ರಿಪ್ಟ್ಸ್ಗಳು ಎಕ್ಸ್ಚೇಂಜ್ಗಳಾಗ್ತವೆ. ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ. ಈಗ ನನಗೆ ಕರಣ್ ಯಾರು, ತ್ರಿವಿಕ್ರಮ್ ಯಾರ್ದು ಪರಿಚಯನೇ ಇರಲಿಲ್ಲ ನನಗೆ. ಮೀಟ್ ಮಾಡಿದ್ದೀವಿ, ಎಲ್ಲೋ ಹಾಯ್ ಬಾಯ್ ಮಾತಾಡಿರ್ಬೋದು, ಬಟ್ ಇವ್ರು ಯಾವ ಕ್ರಿಕೆಟಿಗೆ ಬಂದರೂ ನನಗೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆದರು. ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್, ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಇದೇ ಥರ ನನಗೆ ರಾಜೀವ್ ಪರಿಚಯ ಇಲ್ಲ, JK ಪರಿಚಯ ಇಲ್ಲ, ಇವರೆಲ್ಲ ಪರಿಚಯ ಆಗಿದ್ದು ನನಗೆ ಅಲ್ಲಿ ರಾಜ್ ಕಪ್ ಟೈಮಲ್ಲಿ ಆಗಿದ್ದು. ಅಲ್ಲಿಂದ ಒಂದು ಸಂಪರ್ಕ. ಅಗೇನ್ ನಾವು ಟುಡೇ ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ಸೋ ವೆಲ್. ಒಂದು ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಅ ಟ್ಯಾಲೆಂಟ್ಸ್. ಅದು ಆಗಿದೆ 100%. ಆ್ಯಂಡ್ ಬೇರೆ ಟೀಮ್ನವರು, ಬೇರೆ ಮುಂಬೈ ಆಗಲಿ, ತೆಲುಗು, ತಮಿಳ್ ಕೂಡ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್, ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ವಿಕ್ರಾಂತ್, ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್, ಈಸ್ ವರ್ಕಿಂಗ್ ವಿತ್ ಅಖಿಲ್ ಇನ್ ತೆಲುಗು ಫಿಲ್ಮ್. ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅವರು. ಸೊ ಇಟ್ ಇಸ್ ಅ ಕೊಲಾಬರೇಷನ್ ಆಫ್ ದಟ್ ಸಾರ್ಟ್. Bobby Deol got animal role because of CCL. ಸರ್, ಇದು CCL ಅಕೇಶನ್ ಆಗಿರೋದು. ಬಟ್ ಒಂದು ನಿಮ್ಮ ಪರ್ಸನಲ್ ಆಗಿ ಕೇಳಬೇಕು, ಯಾಕಂದ್ರೆ ನಿಮಗೂ ಮೊನ್ನೆ ಒಂದು ಕಪ್ ಹುಡ್ಕೊಂಡ್ ಬಂದಿತ್ತು, ಬಟ್ ನೀವು ರಿಜೆಕ್ಟ್ ಮಾಡಿದ್ರಿ ಅದನ್ನ, ಯಾಕಾಗಿ ಅನ್ನುವಂಥದ್ದು ಒಂದು ಹೇಳೋದಾದ್ರೆ. CCL ಕಪ್ ಅಲ್ವಲ್ಲ, CCL ಅಂಡ್ ಸ್ಟೇಟ್ ಅವಾರ್ಡ್ನ ಬ್ಯಾಲೆನ್ಸ್ ಮಾಡ್ಬೋದಾ? ಅಂದರೆ ಯಾವ ಥರ? ಎರಡು ಒಂದೇ ಈಕ್ವಲ್ ಅಂತಂತ. ಅಂದರೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಅಂದ್ರೆ ಅದು CCL ಅಲ್ಲ ಅಂತ ಅಂದ್ರಲ್ಲ ಸರ್, ಅದಕ್ಕೆ. CCL ಕಪ್ ಅಲ್ಲ ಅಂದೆ. ಅಲ್ಲ, ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂತ ಒಂದು, ನಮ್ಮ ರಾಜ್ಯದಿಂದ ಕೊಡುವಂತ ಒಂದು ಗೌರವಾನ್ವಿತ. ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯೇನಪ್ಪ ಹೇಳಿ? ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ಥರ ಮಾತಾಡಬೇಕು. ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ, ಆ ಪತ್ರನ ಇನ್ನೊಂದ್ಸತಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ. ನೀವು ಅದನ್ನು ತುಂಬ ಚೆನ್ನಾಗಿ ಓದಿ. ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು, ಅದು ನನ್ನ ವೈಯಕ್ತಿಕ. ಆ್ಯಂಡ್ ಈ ವೇದಿಕೆ ಅದ, ನೀವು ಹೇಳೋದಕ್ಕೆ ನಾನು ಕೇಳುತ್ತೆ ಸರ್. ಕೇಳಿದ್ದು ಯಾರು? ನಾನು ಹೇಳದ್ನಾ? ಆ ಟಾಪಿಕ್ ಎತ್ತದ್ನ ನಾನು? ನೀವು ಕೇಳೋದಕ್ಕೆ ನಾನು ಅದನ್ನ ಅಲ್ಲಮ್ಮ, ಆ ಟಾಪಿಕ್ ಎತ್ತದ್ನ ನಾನು? ಯಾರು ಎತ್ತಿದ್ದು? ಅವ್ರು ಕೇಳಿದ್ರು, ಇದು CCL ಕಪ್ ಅಲ್ಲ ಅಂತಂದೆ, ಮುಗೀತಲ್ಲ. ಇದು ಆ ವೇದಿಕೆನಪ್ಪ ಇದು? ಹೇಳಿ, ವೇದಿಕೆನ ಇದ್ದದು? ನೀವು ಹೇಳೋದಕ್ಕೆ ಅಲ್ವಾ ಸರ್ ಅದು CCL? ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ್ನ ಟಾಪಿಕ್? ಈಗ ಅಧಿಕ ಪ್ರಸಂಗ ಯಾಕೆ? ಅಧಿಕ ಪ್ರಸಂಗ ಏನಲ್ಲ, ಅದು ನನ್ನ ವೈಯಕ್ತಿಕ, ನನ್ನ ತುಂಬ ಬೆಲೆ ಬಾಳುವಂಥ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರಬೇಕೇ ಹೊರತು, ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಆ್ಯಂಡ್ ಆಸ್ಕ್ ಮೀ ದಿಸ್ ಕ್ವೆಶನ್ ವೆನ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್. ಯು ಕೆನಾಟ್ ಡೂ ದ್ಯಾಟ್. ಅಲ್ಲ, ನೀವು ಹೋಲಿಕೆ ಮಾಡುತ್ತಲ್ವಾ ಸರ್? ಹೋಲಿಕೆ ಯಾರು ಮಾಡಿದ್ದು? ಅವ್ರು ಪ್ರಶ್ನೆ ಕೇಳಿದ್ರು, ಅದಲ್ಲ ಅಂತ ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್. ಈಗೇನಾದ್ರು ತಪ್ಪು ನಿಂಗೆ ಸಾರಿ ಹೇಳ್ಬೇಕೇನಪ್ಪ? ಸಾರಿ ಏನಿಲ್ಲ ಸರ್, ನಾನು ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಟ್ಬಿಡಿ ಅಷ್ಟೇ. ನಾನು ಹೇಳುತ್ತು ಸರ್ ಅದನ್ನ. ನೀವೆಲ್ಲ CCL ಅಲ್ಲ ಅಂತ ಬಿಟ್ಬಿಡಿ ಅಷ್ಟೇ. ಹೇಳುತ್ತು ಸರ್. ಟಾಪಿಕ್ ತೆಗೆದಿದ್ದವರಲ್ವಾ? ವಿಷ್ಣು ಸರ್, ಅದನ್ನ ಹೇಳಿದೆ ತಾನೆ, ಒಂದು ಸ್ಮಾಲ್ ವೇದಿಕೆ ಕ್ಲಾರಿಫಿಕೇಶನ್ ಅಲ್ಲ ಅಂತ ಹೇಳಿದೆ ತಾನೆ. ಸರ್. ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಎಷ್ಟು ದೊಡ್ಡದಾಗಿ ವೇದಿಕೆ ಅಲ್ಲ ಅಂತ ಹೇಳಿದೆ ತಾನೆ. ಹಲೋ ಸರ್, ಈಗ ನೀವು ನಿಮಗೇನು ಬೇಕೋ ಆ ಉತ್ತರ ಕೊಡಬೇಕಾ ಸರ್? ಇಲ್ಲ ಅಂತಂದರೆ ನನ್ನ ಮನಸ್ಸಲ್ಲಿದ್ದು ನಾನು ಬರ್ದಿದ್ದೀನೋ ಬರ್ದಿಲ್ವೋ, ನಾನು ಅಷ್ಟು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ನಾನು, ಅಲ್ವಾ?
ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದೇನೋ ಇರುತ್ತೆ ಅದರಲ್ಲಿ. ನಿಮಗೇನು ಉತ್ತರ ಬೇಕು? ಅಷ್ಟೇ. CCL ಕಪ್ ಅಲ್ಲ ಅಷ್ಟೇನೆ. CCL ಕಪ್ ಅಲ್ಲ ಅಷ್ಟೇನೆ. CCL ಕಪ್ಪ ನಾನು ಇದ್ರಲ್ಲಿ ಕೂತ್ಕೊಂಡಿದೀವಲ್ಲ ಇಲ್ಲಿ. ಮಾಡಿದ್ಯಾರು? ಆ ಕಪ್ ಮಾಡಿದ್ರು ಇದ್ಯಾಕಲ್ಲ ಅಂತ. CCL ಕಪ್ ಅಲ್ಲಪ್ಪ ಅದು ಅಂತಂದೆ. ಹೋಲಿಕೆ ಮಾಡಿದ್ ಯಾರಪ್ಪ ಇಲ್ಲಿ?